2.5 ಆಗೋಯ್ತಾ? ಎರಡೂ ಥರ ಇದೆ. ಒಂದು, ಜನಸಮುದಾಯಕ್ಕೆ ನಾವು ಕೊಟ್ಟಂಥ ಭರವಸೆಗಳು ಹೆಚ್ಚಿನ ಅಂಶ ಅಂದರೆ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು. ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು, ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ. ಮುಂದೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ, ಅಂದರೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳಿರ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನು ಅಂದರೆ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಹಣ ಒಂದು GSTನಲ್ಲಿ ಭಾಳ ಕಡಿಮೆ ಕೊಟ್ಟಿದ್ದಾರೆ. ಎರಡನೇದು, ನಮಗೆ 50-50, 60-40 ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ. ಉದಾಹರಣೆಗೆ ನಮಗೆ JJM ಏನಿದೆ, ಏನು ಜಲ್ ಜೀವನ್ ಮಿಷನ್, ಭಾಳಷ್ಟು ಹಣ ಪೆಂಡಿಂಗ್ ಇದೆ. ಅದನ್ನು ಅವರೇ ಹೇಳ್ತಾರೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು, ಇಡೀ ದೇಶದಲ್ಲಿ ನಾವು ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಅನ್ನುವಂಥ ಕಾರ್ಯಕ್ರಮ ಭಾಳ ಅತಿ ದೊಡ್ಡ ಕಾರ್ಯಕ್ರಮ. ಅದರ ಹಣ ಕೊಡಬೇಕಲ್ಲ, ಅದನ್ನು ಕೂಡ ನಮಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾಯಿದ್ದೀವಿ. ರಾಜ್ಯ ಸರ್ಕಾರನೇ ಈಗ ಭರಿಸ್ತಾ ಇದೆ. ಆದ್ದರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು, ಅವರಿಗೀಗ 17ನೇ ಬಾರಿ ಮುಂದೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ರೆ 17ನೇ ಬಾರಿ ಆಗುತ್ತೆ. ಹಾಗಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥವರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ.